ನ್ಯೂ ವೈಬ್ರೆಂಟ್ ಪಿ ಯು ಕಾಲೇಜಿನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಪೂರಕ ಆಗುವ ಹಾಗೆ ಅಂತ ಹೇಳಿದರೆ ನೀಟ್, CET, JEE ಎಕ್ಸಾಮ್ಗಳಿಗೆ ಪೂರಕ ಆಗುವ ಹಾಗೆ ನಾವು ಯಾವ ರೀತಿ ಮಕ್ಕಳನ್ನ ಟ್ರೈನ್ ಮಾಡ್ತೇವೆ ಅಂತ ನೋಡೋಣ. ಯೂಶ್ವಲಿ ಮಕ್ಕಳಿಗೆ ಪಿ ಯುಗೆ ಸೈನ್ಸ್ ತಗೊಂಡಾಗ ಒಂದು 2-3 ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಒಂದು, ಅವರು ನೀಟ್ ಬರೆದು ಡಾಕ್ಟರ್ ಆಗಬೇಕು ಅಂತ ಇರ್ತಾರೆ, ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕು ಅಂತ ಇರ್ತಾರೆ. ಇಲ್ಲ JEE ಮತ್ತು CET ಬರೆದು ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗಬೇಕು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟ್ ಸಿಗಬೇಕು ಅಂತ ಪೇರೆಂಟ್ಸ್ಗೂ ಸ್ಟೂಡೆಂಟ್ಸ್ಗೂ ಇರುತ್ತೆ. ಅದ್ರ ಜೊತೆಗೆ ಕೆಲವು NDA ಎಕ್ಸಾಮ್ ಬರೀತಾರೆ, ಕೆಲವು ಆರ್ಕಿಟೆಕ್ಚರ್ ಎಕ್ಸಾಮ್ ಬರೀತಾರೆ. ಇದು ಕೆಲವು ಮುಖ್ಯವಾದ ಎಂಟ್ರೆನ್ಸ್ ಎಕ್ಸಾಮ್ಗಳು. ಇದಕ್ಕೆ ನಾವು ಮಕ್ಕಳನ್ನು ಟ್ರೈನ್ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು, ಟೈಮ್ ಕನ್ಸ್ಟ್ರೈಂಟ್, ಇನ್ನೊಂದು ಕಾಂಪಿಟಿಷನ್. ಸೊ ಕರ್ನಾಟಕ ರಾಜ್ಯದ ಎಲ್ಲ ಮಕ್ಕಳು, ದೇಶದ ಎಲ್ಲ ಮಕ್ಕಳು ನೀಟ್ ಎಕ್ಸಾಮ್ ಬರೀತಾರೆ, JEE ಎಕ್ಸಾಮ್ ಬರೀತಾರೆ. ಅದರ ನಡುವೆ ನಮ್ಮ ಮಗು ಕೂಡ JEE ಎಕ್ಸಾಮ್ ಬರೆಯುತ್ತೆ, ನಮ್ಮ ಮಗು ಕೂಡ ನೀಟ್ ಎಕ್ಸಾಮ್ ಬರೆಯುತ್ತೆ. ಅದಕ್ಕೆ ಒಂದು ಲಿಮಿಟೆಡ್ ಗೌರ್ಮೆಂಟ್ ಸೀಟ್ಸ್ಗಳಿದ್ದಾವೆ. ಅದಕ್ಕೋಸ್ಕರ ನಾವು ಫೈಟ್ ಮಾಡ್ತೇವೆ. ಫೈಟ್ ಮಾಡುವಾಗ ನಮಗೆ ಸುಲಭದಲ್ಲಿ ಸೀಟ್ ಸಿಗಬೇಕು. ಸುಲಭ ಅಂತ ಹೇಳಿದರೆ ಹೇಗೆ? ಯಾವುದು ಮೆಡಿಕಲ್ ಸೀಟ್ ಆಗಲಿ, ಗೌರ್ಮೆಂಟ್ ಮೆಡಿಕಲ್ ಸೀಟ್ ಆಗಲಿ, IIT ಸೀಟ್ ಆಗಲಿ ಮ್ಯಾಜಿಕ್ ಮಾಡಿ ಬರೋದಿಲ್ಲ. ಆ ಪ್ರಾಸೆಸ್ಸನ್ನು ನಾವು ಸುಲಭ ಮಾಡಬೇಕು. ಲಾಸ್ಟ್ ಮೊಮೆಂಟಿಗೆ ನಾವು ಕೋಚಿಂಗ್ ಕೊಡೋದು, ಇನ್ನೊಂದೇನೋ ಮಕ್ಕಳಿಗೆ ಪ್ರೆಷರೈಸ್ ಮಾಡೋ ಬದಲು ಡೇ 1 ನಾವು ಒಂದು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ ಅಂತ ನಾವು ಅಳವಡಿಸ್ಕೊಂಡಿದ್ದೇವೆ. ಏನು ಈ ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ ಅಂತ ಹೇಳಿದರೆ, ನೋಡಿ, ನೀಟ್ ಎಕ್ಸಾಮ್ ಆಗಲಿ, JEE ಎಕ್ಸಾಮ್ ಆಗಲಿ, ಆ ಎಕ್ಸಾಮಿನೇಷನ್ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ನಲ್ಲಿ ವೆಯ್ಟೇಜ್ ಹೇಗಿರುತ್ತೆ ಅಂತಂದರೆ, ಫಸ್ಟ್ PUCನ 50% ಸಿಲೆಬಸ್, ಆಮೇಲೆ ಸೆಕೆಂಡ್ PUCದು 50% ಸಿಲೆಬಸ್ ಇರುತ್ತೆ. ಅಂದರೆ ಒಂದು ಮಗುಗೆ ಫಸ್ಟ್ PUC ಎಂಟರ್ ಆದಾಗ ಏನು ನಾವು ಇನಿಷಿಯಲ್ ಚಾಪ್ಟರ್ಸ್ ಮಾಡ್ತೇವೆ, ಆ ಚಾಪ್ಟರ್ಸನ್ನು ಅದು 2 ವರ್ಷ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಫಸ್ಟ್ PUCಗೆ ಸೆಕೆಂಡ್ PUCಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಕೋಚಿಂಗ್ನಲ್ಲಿ. ಆಮೇಲೆ ಸೆಕೆಂಡ್ PUCನಲ್ಲಿ ಇದ್ದಾಗ ಫಸ್ಟ್ PUC ರಿವೈಸ್ ಮಾಡಬೇಕು. ಈ ಥರ ಕೆಲವು ಮುಖ್ಯವಾದ ಅಂಶಗಳಿರ್ತವೆ. ಅದರಲ್ಲಿ ಈ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಅಂದರೆ ಏನು? ಯಾವುದೋ ಒಂದು ಚಾಪ್ಟರ್ ನಾವು ಪಾಠ ಮಾಡ್ತೇವೆ, ಚಾಪ್ಟರ್ ನಂಬರ್ 1, ಅದರಲ್ಲಿ 4 ಕಾನ್ಸೆಪ್ಟ್ ಇರುತ್ತೆ. ಫಸ್ಟ್ ಕಾನ್ಸೆಪ್ಟ್ ಪಾಠ ಮಾಡೋದು NCERT ಟೆಕ್ಸ್ಟ್ ಬುಕ್ನಲ್ಲಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬೇಸಿಕ್ಸು, ಅದನ್ನು ಫಸ್ಟಿಗೆ ಪಾಠ ಮಾಡ್ತೇವೆ. ಬೋರ್ಡ್ ಎಕ್ಸಾಮಿಗೆ ಆ ಕಾನ್ಸೆಪ್ಟ್ ಮೇಲೆ ಯಾವ ಥರದ ಕ್ವಶನ್ಸ್ ಬರ್ತದೆ ಅದನ್ನು ಹೇಳ್ಕೊಡ್ತೇವೆ. ಅದಾದಮೇಲೆ ಅದೇ ಕಾನ್ಸೆಪ್ಟ್ ಮೇಲೆ ನೀಟ್ಗೆ, JEEಗೆ ಎಡಿಷ್ನಲ್ ಏನು ನಾವು ಕಲಿತ್ಕೊಳ್ಬೇಕು, ಯಾವ ರೀತಿಯ ಕ್ವಶನ್ಗಳನ್ನು ಕೇಳ್ಬೋದು, ಇದೇ ಕಾನ್ಸೆಪ್ಟನ್ನು ಹೇಗೆ ಟ್ವಿಸ್ಟ್ ಮಾಡಿ ಎಕ್ಸಾಮ್ನಲ್ಲಿ ಕೇಳ್ಬೋದು ಅಂತ ನಾವು ಹೇಳ್ಕೊಡ್ತೇವೆ. ಏನಾದರೂ ಶಾರ್ಟ್ಕಟ್ಗಳಿದ್ರೆ, ಗ್ರಾಫ್ಗಳಿದ್ರೆ ಎಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ. ಅದಾದಮೇಲೆ ಆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಟಿಪಿಕಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡ್ತೇವೆ. ಒಂದು 15-20 ಆ ಕಾನ್ಸೆಪ್ಟ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೇವೆ. ಆಮೇಲೆ ನಾವು ಮುಂದಿನ ಕಾನ್ಸೆಪ್ಟಿಗೆ ಹೋಗುವಂಥದ್ದು. ಈಗೇನಾಯಿತು, ಬೆಳಗ್ಗೆ ಒಂದು ಕ್ಲಾಸ್ನಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಪಾಠ ಆಗಿದೆ ಅಂತಂದರೆ, ಈವ್ನಿಂಗ್ ಟೈಮ್ನಲ್ಲಿ ಆ ಕಾನ್ಸೆಪ್ಟ್ ಸಂಬಂಧಪಟ್ಟ DPPನ ಮಕ್ಕಳು ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ. ಅವಾಗ ಏನಾಯಿತು, ಒಂದೇ ದಿನದ ಚಾಪ್ಟರ್ನಲ್ಲಿ ಮಕ್ಕಳು ಸ್ವಲ್ಪ ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಗ್ರಿಪ್ ಬರುತ್ತೆ, ಮಕ್ಕಳ ಸ್ಟಡೀಸ್ ಕೂಡ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಟೀಚರು ಕಾನ್ಸೆಪ್ಟ್ ವೈಸ್ ಚಾಪ್ಟರನ್ನು ಕಂಪ್ಲೀಟ್ ಮಾಡುವಾಗ ಮಕ್ಕಳು DPPಸ್ನ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ನಾವು ಏನು ಕೊಟ್ಟಿರ್ತೇವೆ ಅದರಲ್ಲಿ ಕಾನ್ಸೆಪ್ಟ್ ವೈಸ್ ಸಾಲ್ವ್ ಮಾಡಿಕೊಂಡು ಹೋಗ್ತಾರೆ. ಆವಾಗ ಟೀಚರ್ನ ಟೀಚಿಂಗ್ನ ಮತ್ತು ಲರ್ನಿಂಗ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಹೋಗುತ್ತೆ, ಯಾವುದೇ ಬ್ಯಾಕ್ಲಾಗ್ಸ್ ಇರೋದಿಲ್ಲ. ಸೊ ಆಮೇಲೆ ನಮ್ಮ ಸ್ಟಡಿ ಅವರ್ಸ್ ಸ್ಟೈಲ್ ಹೇಗಿರುತ್ತೆ ಅಂತಂದರೆ, ಮಾರ್ನಿಂಗ್ 7:30 to 1 ಕ್ಲಾಸಸ್ ಇರುತ್ತೆ, 1 to 2 ಲಂಚ್ ಬ್ರೇಕ್ ಇರುತ್ತೆ, 2 to 3:30 ಮತ್ತೆ ಕ್ಲಾಸಸ್ ಇರುತ್ತೆ, 3:45 4 o'clockಗೆ ಒಂದು ಸಣ್ಣ ಸ್ನ್ಯಾಕ್ಸ್ ಇರುತ್ತೆ. ಆಮೇಲೆ 4 to 7 4 to 7 ಗಂಟೆವರೆಗೆ ನಾವು ಕಾಲೇಜ್ನಲ್ಲಿ ಗೈಡೆಡ್ ಸ್ಟಡಿ ಅವರ್ಸನ್ನು ಮಾಡ್ತೇವೆ. ಏನು ಗೈಡೆಡ್ ಸ್ಟಡಿ ಅವರ್ಸ್ ಅಂತಂದರೆ, ಕ್ಲಾಸ್ ರೂಮ್ನಲ್ಲಿ ಮಕ್ಕಳನ್ನು ದೂರ ಕುತ್ಕೊಳಿಸ್ತೇವೆ. ಮಕ್ಕಳು ಓದ್ತಾರ ಇಲ್ವಾ ಅಬ್ಸರ್ವ್ ಮಾಡಲಿಕ್ಕೆ ಟೀಚರ್ಸ್ ಇರ್ತಾರೆ. ಆದಮೇಲೆ ಕ್ಲಾಸ್ನ ಹೊರಗಡೆ, ಆಮೇಲೆ ಸ್ಟಾಫ್ ರೂಮ್ನಲ್ಲಿ ಯಾರು ಬೆಳಗ್ಗೆ ಪಾಠ ಮಾಡಿದಾರೋ ಅದೇ ಎಕ್ಸ್ಪೀರಿಯನ್ಸ್ ಟೀಚರ್ಸು ಅವೈಲೇಬಲ್ ಇರ್ತಾರೆ. ಏನೇ ಡೌಟ್ ಬಂದರೂ ಮಕ್ಕಳು ಕೇಳ್ಬೋದು. ಸಂಜೆ 4 to 7 3 ಗಂಟೆ ಮಕ್ಕಳಿಗೆ ಬೇಕಾದಷ್ಟು ಟೈಮ್ ಇರುತ್ತೆ ಮಕ್ಕಳಿಗೆ ಡೌಟ್ಸ್ ಕೇಳಲಿಕ್ಕೆ. ಆಮೇಲೆ ನಾವು ಕೂಡ ಡೌಟ್ಸ್ ಕೇಳಲಿಕ್ಕೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ತೇವೆ. ಸೊ ಏನೇ ಚಿಕ್ಕ ಪುಟ್ಟ ಡೌಟ್ಸ್ ಇದ್ದರೂ, ಕಾನ್ಸೆಪ್ಚುವಲ್ ಡೌಟ್ ಇದ್ದರೂ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗಿಲ್ಲ ಆದರೂ ಬಂದು ಅಪ್ರೋಚ್ ಮಾಡ್ತಾರೆ. ಆವಾಗ ಇಂಡಿವಿಜುವಲ್ ಅಟೆನ್ಷನ್ ಕೂಡ ಸಾಧ್ಯ ಆಗುತ್ತೆ. ಒಂದು ಕ್ಲಾಸ್ ರೂಮ್ನಲ್ಲಿ ಮಾಸ್ನಲ್ಲಿ ಪಾಠ ಮಾಡುವಾಗ ಎಷ್ಟೇ ಹೇಳಿದರೂ ಎಲ್ಲರಿಗೂ ಇಂಡಿವಿಜುವಲ್ ಕೊಡಲಿಕ್ಕೆ ಆಗುತ್ತೋ ಇಲ್ವೋ ಅದು ಸ್ವಲ್ಪ ತುಂಬ ಕಷ್ಟದ ವಿಚಾರ. ಬಟ್ ಈ ಥರ ನಾವು ಸಪರೇಟ್ ಡೌಟ್ ಸಾಲ್ವಿಂಗಿಗೆ ಸಪರೇಟ್ ಟೈಮ್ ವಿಂಡೋ ಇಟ್ಟಾಗ ಮಕ್ಕಳಿಗೆ ಟೀಚರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಮ್ಮೆ
ಒಂದು ಮಗು ಒಂದು ಟೀಚರ್ ಜೊತೆ ಒಮ್ಮೆ ಇಂಟರಾಕ್ಷನ್ ಮಾಡಿತ್ತು ಅಂತಂದರೆ ಆಮೇಲೆ ಆ ಟೀಚರ್ ಜೊತೆ ಅವರಿಗೆ ಮಾತಾಡಲಿಕ್ಕೆ ತುಂಬ ಕಂಫರ್ಟೇಬಲ್ ಇರುತ್ತೆ. ಸೊ ಲರ್ನಿಂಗ್ ಪ್ರಾಸೆಸ್ ತುಂಬ ಈಸಿಯಾಗಿ ಹೋಗುತ್ತೆ. ಸೊ ಮಂಡೇ ಟು ಸ್ಯಾಟರ್ಡೇ ನಾವು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ ಮಾಡ್ತೇವೆ. ಸ್ಯಾಟರ್ಡೇ ಈವ್ನಿಂಗ್ ಅವರಿಗೆ ಕಂಪ್ಲೀಟ್ ಓದಲಿಕ್ಕೆ ಟೈಮ್ ಇರ್ತದೆ. ಎವ್ರಿ ಸಂಡೇ ಅವರಿಗೆ ಎಕ್ಸಾಮ್ ಇರುತ್ತೆ. ಈಗ ಸ್ಟೂಡೆಂಟು ನೀಟ್ ಆಸ್ಪಿರೆಂಟ್ ಆದರೆ ಎವ್ರಿ ಸಂಡೇ ಬೆಳಗ್ಗೆ 9ರಿಂದ 12 ಗಂಟೆವರೆಗೆ ನೀಟ್ ಪ್ಯಾಟರ್ನ್ನಲ್ಲೇ ಎಕ್ಸಾಮ್ ಇರುತ್ತೆ. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ 720 ಮಾರ್ಕಿನ ಎಕ್ಸಾಮು, OMR ಶೀಟು, ನೆಗೆಟಿವ್ ಮಾರ್ಕಿಂಗು, ಇನ್ವಿಜಿಲೇಟರ್. ಹೇಗೆ ಆ್ಯಕ್ಚುಲ್ ನೀಟ್ ಎಕ್ಸಾಮ್ನಲ್ಲಿ ಹೇಗೆ ಸೀರಿಯಸ್ನೆಸ್ ಇರುತ್ತೆ ಅದೇ ರೀತಿ ನಾವು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಎಕ್ಸಾಮ್ ಮಾಡ್ತೇವೆ. ಆ ಹಿಂದಿನ ವಾರದಲ್ಲಿ ನಾವು ಏನು ಪಾಠ ಮಾಡಿದ್ದೇವೆ ಆ ಸಿಲೆಬಸ್ನ ಮೇಲೆ ಎಕ್ಸಾಮ್ ಇರುತ್ತೆ. JE ಆಸ್ಪಿರೆಂಟ್ಸ್ಗೆ JE ಪ್ಯಾಟರ್ನಲ್ಲಿ ಎಕ್ಸಾಮ್ ಇರುತ್ತೆ. ಆಮೇಲೆ ವಾರದ ಮಧ್ಯದಲ್ಲಿ ಬುಧವಾರ ಮತ್ತು ಗುರುವಾರ, ಬುಧವಾರ ಫಿಸಿಕ್ಸ್ ಕೆಮಿಸ್ಟ್ರಿ, ಗುರುವಾರ ಮ್ಯಾಥ್ಸ್ ಬಯಾಲಜಿ, CET ಟೆಸ್ಟ್ ಮಾಡ್ತೇವೆ ನಾವು ಸಂಜೆ 4 to 5. ಆಗ ಏನಾಯಿತು, ಒಂದು ವಾರದಲ್ಲಿ ನೀಟ್ ಸ್ಟೂಡೆಂಟ್ಸ್ಗೆ ನೀಟ್ ಮತ್ತು CETಗೆ ಎಕ್ಸ್ಪೋಜರ್ ಸಿಕ್ಕಿತ್ತು. JE ಸ್ಟೂಡೆಂಟ್ಸಿಗೆ JE ಮತ್ತು CETಗೆ ಎಕ್ಸ್ಪೋಜರ್ ಸಿಗುತ್ತೆ. ಸಪೋಸ್ JE ಸ್ಟೂಡೆಂಟ್ಸ್ಗೆ ನೀಟ್ ಕ್ವಶನ್ ಪೇಪರ್ ನಾನೊಮ್ಮೆ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಆ ಮಕ್ಕಳಿಗೆ ಆ ಕ್ವಶನ್ ಪೇಪರ್ನ ಕೊಡೋ ವ್ಯವಸ್ಥೆ ನಾವು ಮಾಡ್ತೇವೆ. ಪ್ರತಿ ಚಾಪ್ಟರ್ ಆಗುವಾಗ, ಪ್ರತಿ ಚಾಪ್ಟರ್ ಶುರು ಆಗುವಾಗಲೇ ಟೀಚರು ಆ ಚಾಪ್ಟರ್ಗೆ ಸಂಬಂಧಪಟ್ಟ ಅಸೈನ್ಮೆಂಟ್ಸು DPPs ಕೊಡ್ತಾರೆ. ಟೀಚರ್ಸ್ ಪಾಠ ಸ್ಟಾರ್ಟ್ ಮಾಡಿ ಒಂದು ವಾರ 8 ದಿನದಲ್ಲಿ ಪಾಠ ಕಂಪ್ಲೀಟ್ ಆಯಿತು ಅನ್ನೋ ಮಕ್ಕಳು ಕೂಡ ಅಷ್ಟೇ ಟೈಮ್ನಲ್ಲಿ ಅಸೈನ್ಮೆಂಟು DPP ಕಂಪ್ಲೀಟ್ ಮಾಡಿದ್ರೆ ಅವರಿಗೆ ಟೈಮ್ ಇದೆ. ಈವ್ನಿಂಗ್ 4 to 7 ಅವರು ಅದನ್ನೇ ಮಾಡುವಂಥದ್ದು, ಅವರಿಗೆ ಬೇಕಾದಷ್ಟು ಟೈಮ್ ಇರುತ್ತೆ. ಆವಾಗ ಒಂದು ಸೇಮ್ ಫ್ರೀಕ್ವೆನ್ಸಿಯಲ್ಲಿ ಹೋಗ್ತಾ ಇದ್ದರೆ ಲರ್ನಿಂಗ್ ವಿಲ್ ಬಿಕಮ್ ವೆರಿ ವೆರಿ ಈಸಿ. ಆಮೇಲೆ ಪ್ರತಿ ಟೆಸ್ಟ್ ಆದಮೇಲೆ, ಈಗ ಸಂಡೇ ಏನು ನಾವು ನೀಟ್ ಮತ್ತು JE ಟೆಸ್ಟ್ ಮಾಡ್ತೇವೆ, ವೆರಿ ನೆಕ್ಸ್ಟ್ ಡೇ ಮಂಡೇ ನಾವು ಏನು ಮಾಡ್ತೇವೆ, ಅದರಲ್ಲಿ ಯಾವುದೆಲ್ಲ ಕ್ವಶನ್ಸ್ ಮಕ್ಕಳಿಗೆ ಟಫ್ ಆಯಿತು ಅದನ್ನು ನಾವು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೇವೆ. ಮತ್ತು ಆ ಎಕ್ಸಾಮಿದು ಏನು ಮಾರ್ಕ್ಸ್ಗಳಿರ್ತದೆ ಅದು 2 ದಿನದ ಒಳಗಡೆ ಪೇರೆಂಟ್ಸಿಗೆ ಬರುತ್ತೆ. 2 ವರ್ಷದಲ್ಲಿ ಮಕ್ಕಳು ಏನೇನೆಲ್ಲ ಎಕ್ಸಾಮ್ ಬರೆದ್ರು ನಮ್ಮ ಕಾಲೇಜ್ನಲ್ಲಿ ಎಲ್ಲ ಡೀಟೇಲ್ಸ್ ನಮ್ಮ ಒಂದು ಕಾಲೇಜ್ ಆ್ಯಪ್ ಇದೆ, ಅದರಲ್ಲಿ ನಿಮಗೆ ಸಿಗುತ್ತೆ. ಒಂದು ವೇಳೆ ಒಂದು ಮಗು ಆಬ್ಸೆಂಟ್ ಆಯಿತು, ಯಾಕೆ ಆಬ್ಸೆಂಟ್ ಆಯಿತು, ಎಲ್ಲ ಇನ್ಫಾರ್ಮೇಷನ್ಗಳು ಆ ಆ್ಯಪ್ನಲ್ಲಿ ಇರುತ್ತದೆ. ನಿಮ್ಮ ಸ್ಟೂಡೆಂಟ್ನ ಮಗುವಿನ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆಯೋ ಡಿಕ್ರೀಸ್ ಆಗ್ತಾ ಇದೆಯೋ, ಏನು ಮಾಡೋದು, ಕೌನ್ಸಿಲಿಂಗ್ ಅಂತ ಇರುತ್ತೆ. ಪ್ರತಿ 20 ಮಕ್ಕಳಿಗೆ ಒಂದು ಮೆಂಟರ್ ಅಂತ ಇಟ್ಟಿರ್ತಾರೆ. ಅಂದರೆ ಆ 20 ಮಕ್ಕಳ ಎಕಾಡೆಮಿಕ್ ಪ್ರೋಗ್ರೆಸ್ಸು ಆ ಮೆಂಟರ್ಗೆ ಜವಾಬ್ದಾರಿ ಆಗಿರುತ್ತೆ. ನಮ್ಮ ಕಾಲೇಜ್ನಲ್ಲಿ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ಮಗುವಿಗೆ ತುಂಬ ನಿರಾಳವಾಗಿ ಸ್ಟಡೀಸ್ ಮಾಡಬೇಕು, ಪೇರೆಂಟ್ಸ್ಗೂ ಕೂಡ ತುಂಬ ನಿರಾಳವಾಗಿ ಅಂತ ಇರಬೇಕು ಅಂತಂದರೆ ಏನೆಲ್ಲ ಫೆಸಿಲಿಟಿ ಬೇಕು ಅದೆಲ್ಲ ಇದೆ. ಕ್ಯಾಂಪಸ್ನಲ್ಲಿ ಕೆಫೆಟೇರಿಯಾ ಇದೆ, ATM ಇದೆ, ಫೆಸಿಲಿಟಿ ಇದೆ ಕಾಲೇಜಿನಲ್ಲಿ. ಆಮೇಲೆ ಇನ್ ಹೌಸ್ ಆನ್ ಕ್ಯಾಂಪಸ್ ಗರ್ಲ್ಸ್ ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲ್ ಸಪರೇಟ್ ಇದೆ. ಸೊ ಹಾಸ್ಟೆಲ್ಗಳಲ್ಲಿ ಹೇಗೆ ವ್ಯವಸ್ಥೆ ಇದೆ ಅಂದರೆ, ಒಂದು ರೂಮ್ನಲ್ಲಿ 4 ಶೇರಿಂಗ್, ಒಂದು ರೂಮಲ್ಲಿ 4 ಜನ ಇರ್ತಾರೆ. ಅದೇ ರೂಮ್ನಲ್ಲಿ 2 ಅಟ್ಯಾಚ್ಡ್ ವಾಶ್ರೂಮ್ಸ್ ಇರುತ್ತೆ. 2 ಅಟ್ಯಾಚ್ಡ್ ವಾಶ್ರೂಮ್ ಒಂದು ರೂಮ್ನಲ್ಲಿ 4 ಜನ ಇರ್ತಾರೆ. 2 ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ. ತುಂಬ ಕಂಫರ್ಟೇಬಲ್ ಇರುತ್ತೆ ಹಾಸ್ಟೆಲ್ ಎನ್ವೈರ್ನ್ಮೆಂಟ್ ಕೂಡ. ಆಮೇಲೆ ಹಾಸ್ಟೆಲ್ನಲ್ಲಿ ಕೂಡ ಮಕ್ಕಳಿಗೆ ಓದಲಿಕ್ಕೆ ಸಪರೇಟ್ ಸ್ಪೇಸಸ್ ಇರುತ್ತೆ. ಪ್ರತಿ 30 ಮಕ್ಕಳಿಗೆ ಒಂದು ವಾರ್ಡನ್ ಹಾಗೆ ಇರ್ತಾರೆ. ಆಮೇಲೆ ಒಂದು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಅಂತ ಇರ್ತಾರೆ. ಹೆಲ್ತಿಗೆ ಅಂಥೇಳಿ ಸಪರೇಟ್ ವಾರ್ಡನ್ ಇರ್ತಾರೆ. ಆಗ ಏನೇ ಮಕ್ಕಳಿಗೆ ಒಂದು ಹೆಲ್ತ್ ಇದು ಸಮಸ್ಯೆ ಬಂತು ಅಂತೇಳಿ ಇಮಿಡಿಯೇಟ್ಲಿ ಆ ವಾರ್ಡನ್ನು ನಮ್ಮದೇ ಕಾಲೇಜ್ ವೆಹಿಕಲ್ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಡಾಕ್ಟರ್ ಕನ್ಸಲ್ಟೇಷನ್ ತಗೊಳ್ತಾರೆ, ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪೇರೆಂಟ್ಸ್ಗೆ ಕೊಡ್ತಾರೆ. ಈ ಎಲ್ಲ ವ್ಯವಸ್ಥೆಗಳು ನಮ್ಮ ಕ್ಯಾಂಪಸ್ನಲ್ಲಿದೆ. ಒಂದು ಮಗುವಿಗೆ ಉತ್ತಮ ರಿಸಲ್ಟ್ ಓರಿಯೆಂಟೆಡ್ ಶಿಕ್ಷಣದ ಜೊತೆಗೆ ಮೌಲ್ಯಯುತ ಶಿಕ್ಷಣಕ್ಕೆ ಏನೆಲ್ಲ ಬೇಕು, ಆಮೇಲೆ ಸೇಫ್ಟಿ, ಮಗುವಿನ ಸೇಫ್ಟಿಗೆ, ಹೆಲ್ತ್ಗೆ ಏನೆಲ್ಲ ಬೇಕು, ಎಲ್ಲ ವ್ಯವಸ್ಥೆಗಳು ನಮ್ಮ ಕಾಲೇಜ್ನಲ್ಲಿದೆ. ಮತ್ತು ನಮ್ಮ ಕಾಲೇಜಿಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಮಕ್ಕಳು ಬರೋದರಿಂದ ಎಲ್ಲ ಜಿಲ್ಲೆಯ ಮಕ್ಕಳಿಗೆ ಸೂಟ್ ಆಗುವ ಹಾಗೆ ಒಂದು ಬೆಸ್ಟ್ ಫುಡ್ ಸಿಸ್ಟಮನ್ನು ಇಟ್ಟಿದ್ದೇವೆ. ಹಾಗಾಗಿ ತುಂಬ ಒಂದು ಒಳ್ಳೆಯ ಕ್ವಾಲಿಟಿಯ ಫುಡ್ ಸಿಸ್ಟಮ್ ನಮ್ಮಲ್ಲಿ ಇದೆ. ನಮ್ಮ ಕಾಲೇಜಿನ ಸ್ಪೆಷಾಲಿಟಿ ಏನಂತ ಹೇಳಿದರೆ ಟೀಚಿಂಗ್ ಫ್ಯಾಕಲ್ಟಿ. ಸೊ ವಿ ಹ್ಯಾವ್ ಗಾಟ್ ದ ಬೆಸ್ಟ್ ಟೀಚರ್ಸ್ ಇನ್ ದ ಸ್ಟೇಟ್. ಯಾವುದೇ ಡಿಪಾರ್ಟ್ಮೆಂಟನ್ನು ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಮ್ಯಾಥ್ಸ್ ಆಗಲಿ, ಬಯಾಲಜಿ, ವಿ ಹ್ಯಾವ್ ಗಾಟ್ ದ ಬೆಸ್ಟ್ ಟೀಚರ್ಸ್ ಹೂ ಹ್ಯಾವ್ ದ ಹಿಸ್ಟ್ರಿ ಆಫ್ ಪ್ರೊಡ್ಯೂಸಿಂಗ್ ಬೆಸ್ಟ್ ರ್ಯಾಂಕ್ಸ್ ಇನ್ ದ ಸ್ಟೇಟ್. ಸೊ ಟೀಚಿಂಗ್ ವಿಚಾರದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ನಾವು ಮಾಡೋದಿಲ್ಲ. ಟೀಚಿಂಗು, ಗೈಡೆಡ್ ಸ್ಟಡಿ ಅವರ್ಸು, ಡೌಟ್ ಸಾಲ್ವಿಂಗು, ಟೆಸ್ಟಿಂಗು, ಯಾವುದೇ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ. ಸ್ಟೂಡೆಂಟಿಗೆ ವಿತೌಟ್ ಪ್ರೆಷರ್ ನಾವು ಯಾವ ಥರ ನಾವು ಅವರನ್ನು ಎಕ್ಸಾಮ್ಗೆ ರೆಡಿ ಮಾಡಬೇಕು ಆ ಎಲ್ಲ ವ್ಯವಸ್ಥೆಗಳು ನಮಗೆ ಇದೆ. ಒಂದು ವೇಳೆ ಸ್ಟೂಡೆಂಟ್ ಪರ್ಫಾರ್ಮೆನ್ಸು ಸ್ವಲ್ಪ ಎಕ್ಸಾಮಿನೇಷನಲ್ಲಿ ಕಡಿಮೆ ಆಯಿತು ಅಂತಾದರೆ ಅದಕ್ಕೆ ಸಪ್ರೇಟ್ ನಾವು ಸ್ಟೂಡೆಂಟನ್ನು ಕರೆದು ಕೌನ್ಸಿಲರ್ಸ್, ಅಕಾಡೆಮಿಕ್ ಕೌನ್ಸಿಲರ್ಸ್ ಅಂತ ಇರ್ತಾರೆ. ಅವರು ಸ್ಟೂಡೆಂಟ್ ಜೊತೆ ಮಾತಾಡಿ ಹೇಗೆ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತಾರೆ.
ಯಾವುದೇ ಒಂದು ಪರ್ಫಾರ್ಮೆನ್ಸ್ ಸಡನ್ ಆಗಿ ರಾಕೆಟ್ ಆಗಿ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಅವರ ಲರ್ನಿಂಗ್ ಮೆಥಡ್ಗಳನ್ನು ಅಥವಾ ಅವರ ಅಂಡರ್ಸ್ಟ್ಯಾಂಡಿಂಗನ್ನು ಜಾಸ್ತಿ ಮಾಡ್ತಾ ಸ್ಲೋಲಿ ಅವರ ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡೋ ಕಡೆ ನಾವು ಗಮನ ಮಾಡ್ತೇವೆ. ನಮ್ಮ ಕಾಲೇಜ್ ಸಂಬಂಧಪಟ್ಟ ಏನೇ ಅಡಿಷನಲ್ ಇನ್ಫಾರ್ಮೇಷನ್ ಬೇಕು ಅಂತಿದ್ರು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಆಫೀಸ್ನ ನಂಬರ್ಸ್ಗಳಿದ್ದಾವೆ, ಅದಕ್ಕೆ ಖಂಡಿತ ನೀವು ಫೋನ್ ಮಾಡಿ ನಮಗೆ ಕೇಳ್ಬೋದು. ಇನ್ನು ರಿಸಲ್ಟ್ನ ವಿಚಾರ, ಕಳೆದ ವರ್ಷ ನಾವು ನೀಟ್ ಎಕ್ಸಾಮ್ನಲ್ಲಿ ನಮ್ಮ ಕಾಲೇಜಿಂದ ಸುಮಾರು 220 ಮಕ್ಕಳು ನೀಟ್ ಎಕ್ಸಾಮ್ ಬರ್ತಿದ್ರು. ಅದರಲ್ಲಿ 150 ಮಕ್ಕಳಿಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗ್ತಾ ಇದೆ. ಸಂಸ್ಥೆ ಶುರುವಾದ ಮೊದಲ ವರ್ಷದಲ್ಲೇ 150 ಮೆಡಿಕಲ್ ಸೀಟು ಸಿಗೋದು ಯಾವುದೇ ಸಂಸ್ಥೆಗೆ ಬಹಳ ಕಷ್ಟ ಸಾಧ್ಯವಾದಂಥ ವಿಚಾರ. ಮೊದಲ ವರ್ಷದಲ್ಲೇ ನಮ್ಮ ಸಂಸ್ಥೆಯಿಂದ 150 ಮಕ್ಕಳು ಫ್ರೀ ಗೌರ್ಮೆಂಟ್ ಮೆಡಿಕಲ್ ಸೀಟನ್ನು ಪಡೆದುಕೊಂಡಿದ್ದಾರೆ.